ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ ನಾವು ಇವಾಗ ತಿಳಿದುಕೊಳ್ಳೋಣ ಕುಂಭರಾಶಿ ಫೆಬ್ರವರಿ ಭವಿಷ್ಯವನ್ನು, ರಾಶಿ ಭವಿಷ್ಯವನ್ನು ತಿಳಿಯೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಈ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೋಡಿ. ಧನಿಷ್ಠ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಭದ್ರ ನಕ್ಷತ್ರ 1, 2, 3ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಗೋಚಾರ ಫಲ ಅಂತ ಹೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ಫಲಗಳು, ವ್ಯತ್ಯಾಸಗಳು ಕೂಡ ಬರಬಹುದು ಸ್ನೇಹಿತರೆ. ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದು ಇದಲ್ಲ. ಹಾಗಿದ್ದಾಗಲೂ ಕೂಡ ಈ ಗ್ರಹ ಸ್ಥಿತಿಯನ್ನು ನೋಡಿ ನಾವು ಹೇಳುವಂತೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನೋಡಿ. ರಾಶಿಯಲ್ಲಿ 5ನೇ ತಾರೀಕು ಮತ್ತೆ 13ನೇ ತಾರೀಕು, 8ನೇ ತಾರೀಕು, ಅನಂತರದಲ್ಲಿ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ರಾಹು ಹೀಗೆ 4 ಗ್ರಹಗಳು ಕೂಡ ಸಂಯೋಗವಾಗುತ್ತವೆ. ಅನಂತರ 2ನೇ ರಾಶಿಯಲ್ಲಿ ಶನೇಶ್ವರ ಇದ್ದಾನೆ. ಹಾಗೆ 5ನೇ ರಾಶಿಯಲ್ಲಿ ಗುರು, ಬಹಳ ಮುಖ್ಯವಾಗಿ ಪಂಚಮದ ಗುರು, ಬಹಳ ಯೋಗಕಾರಕನಾದಂತಹ ಗುರು ಬಹಳ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ. ಗುರು ನಿಮಗೆ ಕಷ್ಟ ನಷ್ಟ ಇದ್ದರೂ ನಿಮ್ಮನ್ನು ಎತ್ತಿ ಹಿಡಿತಾ ಇದ್ದಾನೆ ಗುರು. ಹಾಗೆ ಷಷ್ಠ ಯಾರಿಲ್ಲ, ಸಪ್ತಮದಲ್ಲಿ ಕೇತು, 12ನೇ ರಾಶಿಯ ಕುಜ, ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ ನೋಡಿ. ಫೆಬ್ರವರಿ ತಿಂಗಳು 1ನೇ ತಾರೀಕು ಬಹಳ ಮುಖ್ಯವಾದ ಸತ್ಯನಾರಾಯಣ ಸ್ವಾಮಿ ಪೂಜೆ. ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪುರಸ್ಕಾರ ಮಾಡುವಂಥದ್ದು ಹುಣ್ಣಿಮೆ ಇದೆ, ಮಾಘ ಹುಣ್ಣಿಮೆ. ಹಾಗೆ 5ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ, 13ನೇ ತಾರೀಕಿಗೆ ಕುಂಭ ಸಂಕ್ರಾಂತಿಯು ಕೂಡ ಇದೆ. ಹಾಗೆ 14ನೇ ತಾರೀಕಿಗೆ ಶನಿ ಪ್ರದೋಷ, 15ಕ್ಕೆ ಶನೇಶ್ವರ ಜಯಂತಿ ಮತ್ತು ಮಹಾಶಿವರಾತ್ರಿಯು ಕೂಡ ಇದೆ ಸ್ನೇಹಿತರೆ. 15ನೇ ತಾರೀಕು, ಹಾಗಾಗಿ ಮರೆಯದೆ ಇದ್ದ ಹಾಗೆ ಈ ಮಾಘ ಮಾಸದ ದೊಡ್ಡ ಹಬ್ಬ, ಮಾಘ ಮಾಸದ ದೊಡ್ಡದಾದಂತಹ ಪೂಜೆ, ಶನೇಶ್ವರನನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. 16ನೇ ತಾರೀಕಿಗೆ ಬೋಧಾಯನ ಮತ್ತು ಕಾತ್ಯಾಯನ ಅಮಾವಾಸ್ಯೆ ಮತ್ತು ಶಿವರಾತ್ರಿ ಅಮಾವಾಸ್ಯೆ ಕೂಡ ಇದೆ. 18ನೇ ತಾರೀಕಿಗೆ ಚಂದ್ರ ದರ್ಶನ, 27ಕ್ಕೆ ಸರ್ವೇಶಾಮ ಏಕಾದಶಿ ಹೀಗೆಲ್ಲ ಇದೆ. ಯಾಕಂದರೆ ಕುಂಭರಾಶಿಯವರಿಗೆ ಒಂದಂತಕ್ಕೆ 7.5 ಶನಿಯು ಕೂಡ ನಡೀತಾ ಇದೆ. ಜೀವನದ ಕಷ್ಟ ನಷ್ಟ ಒಂಥರ ತಕ್ಕಡಿಯಲ್ಲಿ ಇದ್ದ ಹಾಗೆ, ಒಂದು ಸಲ ಆ ಕಡೆ ತೂಗುತ್ತದೆ, ಒಂದು ಸಲ ಈ ಕಡೆ ತೂಗುತ್ತದೆ. ಹೀಗಾಗಿ ಸ್ವಲ್ಪ ಒದ್ದಾಟ, ಚಿಂತೆ ಹೀಗೆಲ್ಲ ನೀವು ಇದೀರಿ. ನೋಡೋಣ ಏನೇನು ಬದಲಾವಣೆ ಆಗಬಹುದು ಎಂಬುದನ್ನು. 1ನೇದಾಗಿ ಗುರು ಪಂಚಮದಲ್ಲಿದ್ದಾನೆ. ಹಾಗಾಗಿ ನಿಮಗೆ ಛತ್ರಿ ಹಿಡ್ಕೊಂಡಿದ್ದ ಹಾಗಿದೆ. ನಿಮಗೆ ಭಗವಂತನು ತೀರಾ ಕಷ್ಟ ಕೊಡ್ತಾ ಇಲ್ಲ. ಏನೋ ಒಂದು ಕಡೆಗೆ ನಿಮ್ಮ ಸಮಾಧಾನ ಕೊಡುವಂಥದ್ದು, ಎಲ್ಲೋ ಒಂದು ಕಡೆಗೆ ನಿಮಗೆ ಹೇಳಿಕೆ ಆಗುವಂಥ ಸಾಧ್ಯತೆಗಳು ಮತ್ತು ಕಷ್ಟ ಬರುತ್ತೆ ಅಂತಂದರೆ ಮುಂಜಾಗ್ರತೆಯಾಗಿ ಏನೋ ಒಂದು ನಿಮಗೆ ಸೂಚನೆಗಳು ರೀತಿಯಲ್ಲೋ ಯಾವುದೋ ಒಂದು ತರಹದಲ್ಲಿ ನಿಮಗೆ ಭಗವಂತನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಒಂದು ಹಂತಕ್ಕೆ ನೀವು ರಕ್ಷಾ ಕವಚದಲ್ಲೇ ಇದ್ದೀರಿ ಅಂತ ಹೇಳ್ಬೋದು. ತೀರಾ ಮುಳುಗ್ತಾ ಇಲ್ಲ, ನೀವು ದೋಣಿಯಲ್ಲಿ ಕುತ್ಕೊಂಡಿದ್ದೀರಿ. ನೀವು ಹಾಗಂತ ಸುತ್ತಲೂ ನೀರು ಕಾಣ್ತಾ ಇದೆ. ನಿಮಗೆ ಏನಪ್ಪ ನಾನು ಕೆಳಗಡೆ ಬಿದ್ದರೆ ಏನಂತ ಹೇಳಿ ದುಃಖ ಆಗ್ತಾ ಇದೆ. ಭಗವಂತನನ್ನು ನಂಬಿಕೊಂಡು ಪ್ರಯತ್ನ ಮಾಡ್ತಾ ಇರಿ. 1ನೇದಾಗ ನೋಡಿ, ರಾಶಿಯಲ್ಲಿರುವಂಥ ರಾಹು ಹಾಗೆ ವಿಶೇಷವಾದಂಥ ಆರ್ಥಿಕವಾದಂಥ ದಾರಿಗಳನ್ನು ಕೂಡ ಕೊಡ್ತಾ ಇದ್ದಾನೆ. ದಿಢೀರ್ ನುಗ್ಗಬೇಡಿ. ಹಂತ ಹಂತವಾಗಿ ಏನು ಸಾಧ್ಯ ಆಗುತ್ತೋ ಅಷ್ಟು ಆರ್ಥಿಕವಾದಂಥ ಆದಾಯಗಳ ಮೂಲ ಬರುವಂಥ ಪ್ರಯತ್ನವನ್ನು ಜಾಸ್ತಿ ಪ್ರಯತ್ನ ಮಾಡ್ತಾ ಇರಿ. ಹಾಗೆ ಉದ್ಯೋಗ ಕಳ್ಕೊಂಡ್ರೆ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲೂ ಕೂಡ ಸಿಗುವಂಥದ್ದು, ಉದ್ಯೋಗದಲ್ಲೂ ಅಭಿವೃದ್ಧಿ ಆಗುವಂಥದ್ದು, ಉದ್ಯೋಗದಲ್ಲಿ ಇಲ್ಲಪ್ಪ ನನಗೆ ಪರವಾಗಿಲ್ಲ, ತಕ್ಕದಾದಂಥ ಸಂಬಳ ಸಂಭಾವನೆ ಹೀಗೆಲ್ಲ ಬರ್ತಾ ಇದೆ ಹೇಳುವಂತಹ ಒಂದು ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದು. ಮೇಲೆ ನೋಡ್ತಾ ಹೋದರೆ ಬಹಳ ಶ್ರೀಮಂತರು, ಬಹಳ ದೊಡ್ಡ ಜನ, ಬಹಳ ಕೀರ್ತಿವಂತರು, ಬಹಳ ಯೋಗ ಭಾಗ್ಯ ಇದ್ದಂಥ ವ್ಯಕ್ತಿಗಳು ಕಾಣ್ತಾರೆ. ಆದರೆ ತಕ್ಕದಾದಂತಹ ನಮಗೆ ಯೋಗಿಗೆ ಜೋಗಿ ಪಡೆದು ಜೋಗಿಗೆ ಅನ್ನೋ ಗಾದೆನೇ ಇದೆ. ಹಾಗಾಗಿ ಹೇಳ್ತಾರಲ್ಲ, ನಮಗೆ ಏನು ತಕ್ಕ ಮಟ್ಟಿಗೆ ಭಗವಂತ ಕೊಟ್ಟಿದ್ದಾನೋ ಅದರಲ್ಲಿ ಸಮಾಧಾನ, ನೆಮ್ಮದಿ ಕೊಡುವಂತಹ ಒಂದು ಯೋಗವನ್ನು ಕೂಡ ನೀವು ಕಾಣಬಹುದು ಸ್ನೇಹಿತರೆ. ಹಾಗೆ ರಾಶಿಯಲ್ಲಿ ಬುಧನು ಕೂಡ ಇದ್ದಾನೆ. ವಿದ್ಯಾರ್ಥಿಗಳ ಜೀವನಕ್ಕೆ ಹೆಚ್ಚಿನಾದಂಥ ಬದಲಾವಣೆಗಳು, ಎಜುಕೇಷನ್ ಎಲ್ಲ ಬಹಳ ಚೆನ್ನಾಗಿ ಆಗ್ತಾ ಇದೆ. ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ಚೆನ್ನಾಗಿ ಓದಿ, ಯಾಕಂದರೆ ವಿದ್ಯೆ ದೊಡ್ಡದಾದಂಥ ಸಂಪತ್ತು. ಅದಕ್ಕೆ ಹೆಚ್ಚಿನಾದಂಥ ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂತಹ ಸಂಪತ್ತು ಯಾವುದಪ್ಪ ಅಂದರೆ ಒಂದು ದೊಡ್ಡದಾದಂಥ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವಂಥದ್ದು. ಎರಡನೆಯದಾಗಿ
ಸದ್ವಿಚಾರವನ್ನು, ಒಳ್ಳೆಯ ರೀತಿಯಾದಂಥ ವಿದ್ಯೆ ಕಲಿಕೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಇವತ್ತು ನಾವು ಓದಿದ ನಾಳೆ ಬಿಟ್ಟೆ ಅಂತ ಅಂದರೆ ಬಿಟ್ವಿ ಅಂತ ಏನಿಲ್ಲ. ನಿರಂತರವಾದಂಥ ಕಲಿಕೆ, ನಿರಂತರವಾದಂಥ ಪ್ರಯತ್ನ ಇದು ಬಹಳ ಉತ್ತಮವಾದಂಥ ಫಲವನ್ನು ಕೊಡುತ್ತದೆ ಸ್ನೇಹಿತರೆ. ಹಾಗೆ ಬಹಳ ಮುಖ್ಯವಾಗಿ ಶುಕ್ರನು ರಾಶಿಯಲ್ಲಿದ್ದಾನೆ. ಮಂಗಳಕರ ವಾತಾವರಣಗಳು ನೋಡಿ. ಮದುವೆ ಆಗಲಿಲ್ಲ, ಧನಿಷ್ಠ ನಕ್ಷತ್ರಕ್ಕೆ ಇರ್ಬೋದು, ಶತಭಿಷ ನಕ್ಷತ್ರಕ್ಕೆ ಮದುವೆ ಒದ್ದಾಡ್ತಾ ಇದ್ದೀರಿ, ಒಂದು ಕಡೆಗೆ ಮಾಘ ಮಾಸ ಪ್ರಯತ್ನ ಮಾಡಿ. ಯಾಕಂದರೆ ಸುಮಾರು ಸಲ ನೋಡ್ತಾ ಇರ್ತೇವೆ, ಒಂದು ಸಲ ಎಲ್ಲೋ ಒಂದು ಕಡೆ ಕ್ಲಿಕ್ ಆಗಿಬಿಡುತ್ತೆ. ಹಾಗೆ ವಿವಾಹಾದಿ ಮಂಗಳ ಕಾರ್ಯಗಳು ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಎಲ್ಲೋ ಒಂದು ಕಡೆಗೆ ಋಣ ಇರುತ್ತೆ ಆಗುತ್ತೆ. ನಾವು ಹುಡುಕುವಂತಹ ಪ್ರಯತ್ನ ಮಾಡಬೇಕು. ಸುಮ್ಮನೆ ಕೂತ್ಕೊಳ್ಬಾರ್ದು ಸ್ನೇಹಿತರೆ. ಸುಮ್ಮನೆ ಕೂತ್ಕೊಂಡ್ರೆ ಯಾವುದು ಅನುಕೂಲ ಆಗೋದಿಲ್ಲ. ಮನುಷ್ಯ ಪ್ರಯತ್ನವನ್ನು ಮಾಡ್ತಾನೇ ಇರಬೇಕು. ಮರಳಿ ಯತ್ನ ಮಾಡು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಹಾಗಾಗಿ ವಿವಾಹಾದಿ ಮಂಗಳ ಕಾರ್ಯಗಳು ದಾರಿಯಾಗುವಂಥದ್ದು, ಸಮಾಧಾನ ಸಿಗುವಂಥದ್ದು. ಒಂದು ಕಡೆ ಪರವಾಗಿಲ್ಲಪ್ಪ, ನೆಮ್ಮದಿ ಇದೆ, ಸಮಾಧಾನ ಇದೆ ಅಂತ ಹೇಳಿ ಅನಿಸುವಂಥ ಪ್ರಯತ್ನಗಳಾಗುತ್ತೆ. ಅದು ಬಹಳ ಉತ್ತಮವಾದಂಥ. ಇನ್ನು ನೋಡಿ, ರವಿ ಮತ್ತು ಕುಜ ಎರಡೂ ಕೂಡ ರಾಶಿಯಲ್ಲಿ ಯೋಗಕಾರಕನಾಗಿರ್ತಾರೆ. ಸಪ್ತಮ ರಾಶಿಯಲ್ಲಿ ನೋಡಲ್ಪಟ್ಟಿದ್ದಾನೆ. ಹಾಗೆ ಗೌರ್ಮೆಂಟ್ ಇಂದ ಏನೋ ಒಂದು ನೌಕರಿಯ ಸ್ವಲ್ಪ ನನಗೆ ಲಾಭ ಆಗಬೇಕು, ಅಥವಾ ಗೌರ್ಮೆಂಟ್ ಕೆಲಸ ಸಿಗಬೇಕು ನನಗೆ, ಅಥವಾ ಗೌರ್ಮೆಂಟಲ್ಲಿ ಏನೋ ಒಂದು ವೃದ್ಧಿ ನನಗೆ ಆಗಬೇಕು ಅಂತಂದರೆ ಒಂದು ಹಂತಕ್ಕೆ ಅದೆಲ್ಲ ಅವಕಾಶಗಳಾಗುತ್ತೆ. ಹಾಗಾಗಿ ಗೌರ್ಮೆಂಟ್ ವಿಷಯದಲ್ಲಿ ಪ್ರಯತ್ನವನ್ನು ಜಾಸ್ತಿ ಮಾಡ್ತಾಯಿರಿ. ಎಷ್ಟೋ ಸಲ ನಮಗೆ ಕಿರಿಕಿರಿ, ಚಿಂತೆ, ಟೆನ್ಷನ್ ಇರುತ್ತೆ. ಆದರೂ ಕೂಡ ನಮ್ಮ ಕೆಲಸವನ್ನು ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ಹಾಗಾಗಿ ಗೌರ್ಮೆಂಟ್ ಅವಕಾಶಗಳು ಕೂಡ ಜಾಸ್ತಿ ಇದೆ. ದೇವತಾ ಆರಾಧನೆ, ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥದ್ದು ಒಂದು ತಿಂಗಳು ಇದು. ಹಾಗಾಗಿ ಜಾಸ್ತಿ ಪ್ರಯಾಣವೇ ಆಗಬಹುದು, ಸುತ್ತುವಂಥದ್ದು ಆಗಬಹುದು, ಆ ಕಡೆ ಈ ಕಡೆ ಹೋಗುವಂಥದ್ದು, ನೋಡುವಂಥದ್ದು, ಕೇಳುವಂಥದ್ದು, ಸದ್ವಿಚಾರ ಮಾಡುವಂಥದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಪರಸ್ಪರ ಜೊತೆಗೆ ಸೇರುವಂಥದ್ದು. ಯಾಕಂದರೆ ಎಷ್ಟೋ ಸಲ ನೋಡಿ, ಜೀವನದಲ್ಲಿ ಹಿರಿಯರು, ಅನುಭವ ಇರುವಂಥ ವ್ಯಕ್ತಿಗಳು ಜೊತೆಗೆ ಒಂದು ಅರ್ಧ ಗಂಟೆ ಇದ್ದಾಗ ಅವರ ಸದ್ವಿಚಾರಗಳೆಲ್ಲ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅವರು ಯಾವ ತರಹ ಜೀವನ ಮಾಡ್ತಿದ್ದಾರೆ, ಯಾವ ಥರ ಜೀವನ ಬರಬಹುದು, ಯಾವ ಥರ ನಾವು ಪ್ಲಸ್ ಮಾಡ್ಬೋದು, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಯಾವುದು ಗೊತ್ತಾಗೋದಿಲ್ಲ ಜೀವನದಲ್ಲಿ. ಕೆಲವೊಂದು ಸಲ ಪುಸ್ತಕದ ಬದನೆಕಾಯಿ ಆಗಿಬಿಡುತ್ತೆ. ನಾವು ಬರೀ ಓದ್ತಾ ಇರ್ತೇವೆ, ಬಿಟ್ಟರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಎಂಬ ಯಾವುದು ಬರೋದಿಲ್ಲ. ಹಾಗಾಗಿ ಹಿರಿಯರ ಮಾರ್ಗದರ್ಶನ, ಹಿರಿಯರ ಜೊತೆಗೆ ಬರೆಯುವಂಥ ಅವಕಾಶಗಳು ಕೂಡ ನಮಗೆ ಶನೇಶ್ವರನು ನೀಡುತ್ತಾನೆ. ಹಾಗೆ ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಕೂಡ ಈ ತಿಂಗಳು ಲಾಭ. ಕಬ್ಬಿಣದಲ್ಲಿ ಅಂದರೆ ತೊಂದರೆ, ತಾಪತ್ರಯಗಳಾಗ್ತಾ ಇದ್ದರೆ ಅದೆಲ್ಲ ಸ್ವಲ್ಪ ಪರಿಹಾರ ಆಗುವಂಥದ್ದು. ವಾಹನದ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಹೆಚ್ಚಿನಾದಂಥ ಅನುಕೂಲತೆಗಳು ಮತ್ತು ದವಸ ಧಾನ್ಯಗಳನ್ನು ವ್ಯಾಪಾರ ವ್ಯವಹಾರ ಮಾಡುವವರು, ದಿನಸಿ ಅಂಗಡಿ ಇಟ್ಟುಕೊಂಡಿರೋರಿಗೆ, FMCG ಹೀಗೆಲ್ಲ ಎಲ್ಲೇನು ಇವತ್ತಿನ ದಿವಸ ಮಾರ್ಕೆಟಿಂಗ್ ಯಾವ್ಯಾವ ಮಾಡ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಹೆಚ್ಚಿನಾದಂಥ ಅವಕಾಶಗಳು, ಲಾಭಗಳು ಕೂಡ ಕಾಣಬಹುದು. ಹಾಗೆ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ನಿಮಗೆ ಗೊತ್ತಿದೆ. ಇವತ್ತು ರೇಟ್ ಇಷ್ಟು ಜಾಸ್ತಿ ಆಗಿದೆ, ಇನ್ನೂ ಜಾಸ್ತಿ ಆಗಬಹುದು. ಬಿಟ್ಟರೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಪ್ರಯಾಣಗಳು ಜಾಸ್ತಿ ಆಗಬಹುದು ಈ ತಿಂಗಳಲ್ಲಿ. ದೈವಾನುಗ್ರಹ ಎಲ್ಲೋ ಒಂದು ಕಡೆಗೆ ನನಗೆ ಸಮಾಧಾನ ಸಿಗುತ್ತೆ ಅಂತ ಆಗಬಹುದು. ಮತ್ತು ನೀರಿನ ವಿಷಯದಲ್ಲಿ ಸ್ವಲ್ಪ ಲಾಭ. ಎಷ್ಟೋ ಸಲ ನೀರನ್ನು ಬೋರ್ವೆಲ್ ಹಾಕಿ ನೀರು ಸಮಸ್ಯೆ ಆಗಿರುವಂಥ ಮನೆಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಯಾಕೋ ಬಾವಿ ತೋಡಿದ್ರೆ ಬಾವಿ ಸರಿ ನೀರಿಲ್ಲ, ನೀರಿನ ಕಿರಿಕಿರಿ ಹೀಗೆಲ್ಲ ಆಗುವಂಥದ್ದು ನೋಡಿ. ಕುಜನು 12ನೇ ರಾಶಿಯಲ್ಲಿ ಕೂತಿದ್ದಾನೆ. ಆ್ಯಕ್ಚುಲಿ ಪಾಪಗ್ರಹ 12ನೇ ರಾಶಿಯಲ್ಲಿ ಇದ್ದರೆ ಶುಭ ಅಂತ ಹೇಳ್ತಾರೆ. ಹಾಗಾಗಿ ಭೂಮಿಯ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಕೂಡ ಎಲ್ಲೋ ಒಂದು ಕಡೆ ಸಮಾಧಾನ, ನೆಮ್ಮದಿ ಸಿಗುವಂಥದ್ದು ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಇವತ್ತಿನ ದಿವಸ ಒಂದು ಜೀವನದಲ್ಲಿ ಆರಂಭದಿಂದ ಕೊನೆಯವರೆಗೆ ಪ್ರಯತ್ನ ಮಾಡಿ. ಎಲ್ಲೋ ಒಂದು ಕಡೆ ಮನೆ ಕಟ್ಟಲಿಕ್ಕೆ ಆಗುತ್ತೆ, ಅಥವಾ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಸ್ನೇಹಿತರೆ. ಇಲ್ಲ ಅಂತಂದರೆ ಯಾವುದು ಕೂಡ ಸಿಗೋದಿಲ್ಲ. ಹಾಗಾಗಿ ಒಂದು ಮನೆ ಕಟ್ಟಲಿಕ್ಕೋ ವ್ಯವಸ್ಥೆ ಮಾಡಲಿಕ್ಕೂ ಪ್ರಯತ್ನವನ್ನು ಮಾಡಿ. ಹಾಗಂತ 7.5 ಶನಿ ಇದೆ. ಎಷ್ಟೋ ಸಲ 7.5 ಶನಿ ಇದ್ದಾಗ ಬಹಳ ಒಳ್ಳೆಯದು ಕೂಡ ಆಗುತ್ತೆ. ಉಚ್ಚಸ್ಥೆ ಗ್ರಹ ಪಂಚಕೆ ಎಂಬುದಾಗಲು ಶಾಸ್ತ್ರಗಳನ್ನು ಹೇಳಿದರು. ಶನೇಶ್ವರನು ಪಾಪಗ್ರಹನಾದಂತಹ ಕುಜನು ಒಂದೊಂದು ಸಲ ಯೋಗಕಾರಕನಾಗಿ ಬಿಡ್ತಾರೆ. ನಿಮಗೆ ಅಸಾಧ್ಯವಾದಂಥ ಎಲ್ಲ ಕೆಲಸಗಳನ್ನು ಕೂಡ ಸಾಧನೆ ಮಾಡುವಾಗ ಮಾಡಿಬಿಡ್ತಾರೆ. ನಮಗೆ ಗೊತ್ತೇ ಆಗೋದಿಲ್ಲ ಸಾಧನೆ ಹೀಗೂ ಕೂಡ ಆಗುತ್ತಾ ಅಂತ ಹೇಳಿ. ಹಾಗಾಗಿ ಅಸಾಧ್ಯವಾದ ಯಾವ ವ್ಯವಸ್ಥೆ ಇದೆಯೋ ಅದನ್ನೆಲ್ಲ ಸಾಧನೆ ಆಗುವ ಹಾಗೆ, ಅನುಕೂಲ ಆಗುವ ಹಾಗೆ ಭಗವಂತನು ಮಾಡ್ತಾನೆ. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಸುಮ್ಮನೆ ಕೂತ್ಕೊಂಡಿರಬಾರ್ದು. ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇರಬೇಕು. 5 ನಿಮಿಷದಲ್ಲಿ ಜಾಗ್ರತೆ. ಒಂದು ಫೈನಾನ್ಸ್ ನಡೆಸ್ತಾ ಇರುವಂತಹ ಸ್ವಲ್ಪ ಜಾಗ್ರತೆ. ಯಾಕಂದರೆ ರಾಶಿಯಲ್ಲಿ ಶುಕ್ರ ಇದ್ದಾನೆ, ರವಿ ಜೊತೆಗೆ ಇದ್ದಾನೆ. ಎಲ್ಲೋ ಒಂದು ಕಡೆಗೆ ತೊಂದರೆಗೆ ಬಿದ್ದು ಬಿಡ್ತೀರಿ ನೀವು. ಹಾಗಾಗಿ ಫೈನಾನ್ಸ್ ವ್ಯಾಪಾರ ವ್ಯವಹಾರ ಮಾಡುವವರು ಸ್ವಲ್ಪ ಜಾಗ್ರತೆ. ನೀರಿನ ವ್ಯಾಪಾರ ವ್ಯವಹಾರ ಮಾಡುವವರು, ಪೆಟ್ರೋಲ್ ಬಂಕ್ ಇತ್ಯಾದಿಗಳು ಸ್ವಲ್ಪ ಜಾಗ್ರತೆ. 12ನೇ ರಾಶಿ ಕುಜ ಸ್ವಲ್ಪ ಸಣ್ಣ ಪುಟ್ಟ ಬೆಂಕಿಯೋ ಕಿರಿಕಿರಿಯೋ ಅಥವಾ ಮನೆಯಲ್ಲಿ
ಗೃಹಿಣಿಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮೂರನೆಯದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಜೀವನ ಬಹಳ ಫಾಸ್ಟ್ ಸಾಗ್ತಾ ಇದೆ, ಹಾಗಂತ ಕೆಲವೊಂದು ಸಲ ತುಂಬ ಒತ್ತಡ ಮಾಡಿದರೂ ಕೂಡ ಅನಾರೋಗ್ಯ ಆಗಬಹುದು. ನೋಡಿ, ಈಗ ಸದ್ಯಕ್ಕೆ ಮೂಳೆ ನೋವು ಬರುವಂಥದ್ದು, ಅಂದರೆ ಕಫ ಜಾಸ್ತಿ ಆಗುವಂಥದ್ದು, ವಾತ ಪ್ರವೃತ್ತಿ ಆಗುವಂಥದ್ದು, ಇದಕ್ಕಿದ್ದಾಗೆ ಶರೀರದಲ್ಲಿ ಸುಸ್ತಾಗುವಂಥದ್ದು, ಆಲಸ್ಯತನ ಬರುವಂಥದ್ದು, ಹೀಗೆಲ್ಲ ಆಗ್ತಾ ಇದೆ ಸ್ನೇಹಿತರೆ, ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಜಾಗ್ರತೆ ಇಟ್ಕೊಳ್ಳಿ, ಆರೋಗ್ಯದ ಬಗ್ಗೆ ಗಮನ ಕೊಡಿ. ಕೆಲವೊಂದು ಸಲ ಏನಾಗುತ್ತೆ, ಯಾವುದೋ ಯೋಚನೆ ಮಾಡ್ತಾ ಇರ್ತೇವೆ, ಆದರೂ ಮಿತಿ ಮೀರಿ ಯೋಚನೆಗಳು ಹೋಗಿಬಿಡುತ್ತೆ. ಆದಷ್ಟು ಮಾಧ್ಯಮ ಕ್ಷೇತ್ರ ಇರ್ಬೋದು ಮತ್ತು ಕೆಲವೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ನಿಮ್ಮ ಸಮಯ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ. ಅತಿಯಾಗಿ ಕೆಲಸ ಮಾಡಲಿಕ್ಕೆ ಹೋದರೆ 50 kg ಎತ್ತಬಹುದು, 100 kg ಎತ್ತಿರೋದೇ ಏನಾಗುತ್ತೆ, ಸೊಂಟ ಹೋಗಿಬಿಡುತ್ತಲ್ವಾ. ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಸಾಧ್ಯನೋ ಅಷ್ಟು ಮಿತಿಯನ್ನೇ ನೋಡಿಕೊಂಡು ಪ್ರಯತ್ನಗಳನ್ನು ಮಾಡ್ತಾ ಹೋಗಿ. ಆದ್ದರಿಂದ ಖಂಡಿತ ಸಫಲವಾಗುತ್ತೆ. ತಂದೆ ತಾಯಿರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಅಂದರೆ ಸ್ವಲ್ಪ ಕೇತುವು ಕೂಡ ನಿಮಗೆ ಅಷ್ಟಮದಲ್ಲಿದ್ದಾನೆ, ಹಾಗಾಗಿ ಸ್ವಲ್ಪ ಕಿರಿಕಿರಿ ಆಗ್ಬೋದು. ಮತ್ತು ಸಪ್ತಮದಲ್ಲಿ ಇರುವಂಥ ಕೇತು ಕೂಡ ಅಷ್ಟಮಕ್ಕೆ ಇರುವಂಥದ್ದು, ಗ್ರಹಗಳು ಕೂಡ ಸ್ವಲ್ಪ ಕಿರಿಕಿರಿ ಕೊಡಬಹುದು. ಹಾಗಾಗಿ ನಿಮ್ಮ ತಂದೆ ಸಮಾನ ಆದಂಥ ವ್ಯಕ್ತಿಗಳು, ವಯಸ್ಸಾದಂಥ ವ್ಯಕ್ತಿಗಳು, ಇವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇದಕ್ಕಿದ್ದ ಕಿರಿಕಿರಿ, ಟೆನ್ಷನ್, ಚಿಂತೆ ಬರುವಂಥದ್ದು. ಸಲ ನಾವೆಲ್ಲ ಚೆನ್ನಾಗಿರ್ತೀವಿ, ಆದರೂ ಯಾವುದೋ ಒಂದು ಮನೆ ಬಾಗಿಲಿಗೆ ಬಂದು ಬಿಡುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಪರಿಹಾರಗಳು ಏನು ನೋಡೋಣ ಸ್ನೇಹಿತರೆ. ಉತ್ತರಾಷಾಢ ನಕ್ಷತ್ರ ವಿಶೇಷವಾಗಿ ಶಿವರಾತ್ರಿ ದಿವಸ ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡಿ ಅಷ್ಟಮ ಓಂ ನಮಃ ಶಿವಾಯ ಜಪವನ್ನು ಮಾಡ್ತಾ ಬನ್ನಿ. ಯಾಕಂದರೆ ಓಂ ನಮಃ ಶಿವಾಯ ಜಪ ಮಾಡ್ತಾ ಬಂದರೆ ರಾಶಿ ರವಿ ಇದ್ದಾನೆ, ಹಾಗಾಗಿ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಶಂಭು ಅಂತಂದರೆ ಶಿವ ಹೇಳುವಂಥ ಅರ್ಥ. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಶಿವನ ನಾಮಸ್ಮರಣೆ, ಶಿವ ಪಂಚಾಕ್ಷರಿ ಜಪವನ್ನು ಮರೆಯದೆ ಇದ್ದ ಹಾಗೆ ಮಾಡಿ. ಇದು ಧನಿಷ್ಠ ನಕ್ಷತ್ರದವರು ಕೂಡ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಮಟ್ಟಿಗೆ ಭಗವಂತನ ನಾಮಸ್ಮರಣೆ, ಅದರ ಜೊತೆಯಲ್ಲಿ ನೋಡಿ ಏನಪ್ಪ ಅಂದರೆ ಭವರೋಗ ವೈದ್ಯ ಈಶ್ವರನೇ ನಮಗೆಲ್ಲದಕ್ಕೂ ಕೂಡ ಅನುಕೂಲ ಮಾಡುವಂಥದ್ದು. ಶಿವರಾತ್ರಿ ದಿವಸ ಸಾಧ್ಯವಾದ ಮಟ್ಟಿಗೆ ಎಲ್ಲರೂ ಪ್ರಸಾದ ಮಾಡಿದರೆ ಪ್ರಸಾದಕ್ಕೆ ಸೇವೆ ಮಾಡುವಂಥದ್ದು, ಕೊಡುವಂಥದ್ದು. ಕೈಯಲ್ಲಿ ಏನಾಗುತ್ತೋ ಅದು ಕೊಡಿ, ದಾನ ಮಾಡಿ, ಒಳ್ಳೆಯದಾಗುತ್ತೆ. ಶಿವನ ಆರಾಧನೆ, ಶಿವನ ಪ್ರಾರ್ಥನೆ ಮಾಡಿದ್ರೆ, ಶಿವನ ನಾಮಸ್ಮರಣೆಯಿಂದ ಕುಂಭರಾಶಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕುಂಭರಾಶಿಯವರಿಗೆ ಫೆಬ್ರವರಿ ರಾಶಿ ಭವಿಷ್ಯ ಹೇಗಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ.